ವೀಕ್ಷಕರೇ, ಲವ್ಲಿ 25 ದಿನಗಳ ಪ್ರದರ್ಶನ ಮುಗಿಸಿದೆ ಯಶಸ್ವಿಯಾಗಿ. ಲವ್ಲಿ ಸಿನಿಮಾದ ಜಾರ್ಖಂಡ್ನ ಬೆಡಗಿ ನಮ್ಮ ಕನ್ನಡದ ದತ್ತುಪುತ್ರಿಯಾಗಿ ಇವತ್ತಿಂದ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವರ ಸಂಭ್ರಮಾಚರಣೆ ಹೇಗಿದೆ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ಮೊದಲಿಗೆ ಅಭಿನಂದನೆಗಳು. 25 ದಿನ ಪೂರೈಸಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಬಹಳ ಖುಷಿ ಆಗಿತ್ತು. ತುಂಬಾ ಇಮೋಷ್ನಲ್ ಆಗಿದ್ದೀನಿ. ಯಾಕೆಂದರೆ 25 ಡೇಸ್ ಸೆಲೆಬ್ರೇಷನ್ ಆ್ಯಂಡ್ 4 ವೀಕ್ ಸ್ಟಿಲ್ ರನ್ನಿಂಗ್ ಸಕ್ಸಸ್ಫುಲಿ ಇನ್ ಥಿಯೇಟರ್. ಆ್ಯಂಡ್ ಜನನಿ ಪಾತ್ರ ತುಂಬ ಸಿಗ್ತಾಯಿದೆ ಆಲ್ರೆಡಿ ಜನಗೆ. ಸೊ ಕನ್ನಡ ಆಡಿಯನ್ಸ್ಗೆ ಥ್ಯಾಂಕ್ ಯು ತುಂಬ ಧನ್ಯವಾದ ಫಾರ್ ಲವಿಂಗ್ ಜನನಿ, ಶೋಯಿಂಗ್ ಸೋ ಮಚ್ ಲವ್ ಟು ಲವ್ಲಿ. ಸೊ ಯಾ ತುಂಬಾ ಖುಷಿ ಆಗ್ತಿದೆ ಇವಾಗ. ಯಾ ವಸಿಷ್ಠ ಸಿಂಹ ಅಂದರೆ ಅವರ ವಾಯ್ಸಿಗೆ ಮತ್ತು ಅವರ ಆ್ಯಕ್ಟಿಂಗಿಗೆ ನಮ್ಮ ಕರ್ನಾಟಕದಲ್ಲೇ ಒಂದು ಫ್ಯಾನ್ ಬೇಸ್ ಇದೆ. ಹಾಗೆಯೇ ದತ್ತಣ್ಣ, ಇನ್ನು ಪುಟ್ಟ ಹುಡುಗಿ ವಂಶಿಕಾ ಇವರೆಲ್ಲರ ಜೊತೆ ನಮ್ಮ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದ್ದು ಹೇಗೆ ಅನ್ನಿಸ್ತು? ಸಚ್ ಗ್ರೇಟ್ ಆ್ಯಕ್ಟರ್ಸ್ ಫ್ರಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆ್ಯಕ್ಟ್ ಮಾಡ್ತೀನಿ. ನನ್ನ ಅದೃಷ್ಟ, ಲೈಕ್ ಐ ಸೆಡ್, ವರ್ಕಿಂಗ್ ವಿತ್ ದತ್ತಣ್ಣ. ಹಿ ಸಚ್ ಅ ಸೀನಿಯರ್ ಆ್ಯಕ್ಟರ್. ಹೀ ಇನ್ಸ್ಪೈರ್ಸ್ ಮೀ ಸೋ ಮಚ್ ಮೋರ್ ದೆನ್ ಎನಿಥಿಂಗ್. ತುಂಬ ನೈಸ್ ಪರ್ಸನ್, ಹೀ ಈಸ್ ಸೋ ನೈಸ್. ವಶಿಷ್ಠ ಸರ್ ಜೊತೆ ಆ್ಯಕ್ಟ್ ಮಾಡ್ತೀನಿ. ಫಸ್ಟ್ಲಿ ಐ ವಾಸ್ ವೆರಿ ನರ್ವಸ್, ಬಟ್ ಆಮೇಲೆ ಹೀ ಈಸ್ ವೆರಿ ನೈಸ್ ಆ್ಯಸ್ ಅ ಕೋ ಆ್ಯಕ್ಟರ್, ಆ್ಯಸ್ ಅ ಪರ್ಸನ್ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್. ಡೆಫಿನೆಟ್ಲಿ ಹೀ ಈಸ್ ಗ್ರೇಟ್. ಆ್ಯಂಡ್ ವಂಶಿಕಾ ಜೊತೆ ಆ್ಯಕ್ಟ್ ಮಾಡ್ತೀನಿ. ಶಿ ಈಸ್ ಸೋ ಕ್ಯೂಟ್ ಬಟ್ ಸಚ್ ಅ ಗ್ರೇಟ್ ಆ್ಯಕ್ಟರ್. ಸೋ ಮೆನಿ ಫ್ಯಾನ್ಸ್ ಆಲ್ರೆಡಿ ಫ್ರಮ್ ಕನ್ನಡ. ಬಟ್ ಯಾ, ಇಟ್ ವಾಸ್ ಗ್ರೇಟ್ ಜರ್ನಿ. ಲವ್ಲಿ ಜರ್ನಿ ತುಂಬ ಅದ್ಭುತವಾಗಿತ್ತು. ಸೊ ಎವ್ರಿಥಿಂಗ್ ವಾಸ್ ಗ್ರೇಟ್. ಒಂದು ಸಿನಿಮಾ ಆ್ಯಕ್ಟಿಂಗ್ ಪೀರಿಯಡು ಮತ್ತು ಟೀಮ್ ಜೊತೆ ಒಂದು ಬಾಂಡಿಂಗ್ ಆದರೆ, ನೀವು ರಿಲೀಸ್ ಆದಮೇಲೆ ಮಂಡ್ಯ, ಮೈಸೂರು ಆ್ಯಂಡ್ ಬೆಂಗಳೂರು ತುಂಬ ಕಡೆ ಅರೌಂಡ್ ಎಲ್ಲ ಹೋಗಿ ಬಂದ್ರಿ. ನಮ್ಮ ಕನ್ನಡ ಜನ ಏನು ಅನ್ನಿಸ್ತು? ಯಾವ ರೀತಿ ಪ್ರೀತಿ ಕೊಟ್ಟರು ಕನ್ನಡ ಜನ? ಯಾ, ಲೈಕ್ ಐ ಸೆಡ್, ಇಷ್ಟು ದಿನ ನಾನು ಕೇಳಿದ್ದೆ ದಟ್ ಕನ್ನಡಿಗಸ್ ಶವರ್ ಸೋ ಮಚ್ ಲವ್ ಆ್ಯಂಡ್ ವಿ ವೆಂಟ್ ಟು ಮಂಡ್ಯ, ಮೈಸೂರು. ವಾಟ್ ರೆಸ್ಪಾನ್ಸ್! ತುಂಬ ಪ್ರೀತಿ ಸಿಗ್ತಾ ಇದೆ. ಸೋ ಹ್ಯಾಪಿ ಎವ್ರಿಬಡಿ ವಾಸ್. ಸೊ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಲವ್ಲಿ, ಟು ಬಿ ಪಾರ್ಟ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಆ್ಯಂಡ್ ಐ ವುಡ್ ಲವ್ ಟು ಡೂ ಮೋರ್ ಆ್ಯಂಡ್ ಮೋರ್ ಫಿಲ್ಮ್ಸ್ ಹಿಯರ್ ಇನ್ ಕನ್ನಡ. ಯಾ, ಕೊನೆಯದಾಗಿ ಈ 25, 50 ಆಗಲಿ, 50, 100 ಆಗಲಿ, ಮತ್ತೆ ಸಿಗ್ತಾ ಇರೋಣ. ಆದರೆ ನಾನು ಕೊನೆಯದಾಗಿ ಒಂದು ತಂಡಕ್ಕೆ ಆಗಲಿ, ನಮ್ಮ ನಾಡಿಗೆ ಆಗಲಿ, ಅಂದರೆ ಕರ್ನಾಟಕಕ್ಕೆ ಆಗಲಿ, ನಾನು ಒಂದು ಪುಟ್ಟ ಥ್ಯಾಂಕ್ಸ್ ಕೇಳೋದಾದರೆ ಯಾರಿಗೆ ಮೊದಲಿಗೆ ಕೇಳ್ತೀರಾ? I will just say Karnataka, all the Kannada audience, ತುಂಬ ಧನ್ಯವಾದ. ಆ್ಯಂಡ್ ನನ್ನ ಆಶೀರ್ವಾದ, ಪ್ರೀತಿ ನನ್ನ ಜೊತೆ ಯಾವಾಗಲೂ ಇರಲಿ. ಸೊ ಕೀಪ್ ಲವಿಂಗ್ ಮೀ, ಕೀಪ್ ಶವರಿಂಗ್ ಲವ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.